ಹಗಳಗಳೇ ನಮ್ಮ ಪಾಪ ಅಲ್ಲುಜ್ಜುತ್ತೆ. ಅಲ್ಲಿ ಅಲ್ಲುಜ್ಜುತ್ತೆ ಏನಪ್ಪ, ಅಲ್ಲಿ ಹೊಸ ಬ್ರಷ್ ಅಲ್ಲೇನಪ್ಪ ನಮ್ಮ ಪಾಪಂದು. ಯಾಕೆ ಪಾಪ ಹಂಗಲ್ಲ ಪಾಪ ಅಲ್ಲುಜ್ಜೋದು. ಇಲ್ಲೋಡು ನಾಲ್ಗೆನೆಲ್ಲ ಉಜ್ಜಬೇಕು. ಅಲ್ಲಿಡು ಹಿಂಗೆ ಅನ್ಕೊಂಡು ಹಿಂಗೆ ದವಡೆಗಳೆಲ್ಲ ಉಜ್ಬೇಕಂತ ಪಾಪ. ನಾಲ್ಗೆನೆಲ್ಲ ಉಜ್ಜು 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 ಬೆಳ್ಳಗಾಗಬೇಕು. ನಮ್ಮ ಪಾಪನ ಒಲ್ಲು ಎಷ್ಟು ಬೆಳ್ಳಗದವಲ್ಲನಪ್ಪ. ಅಲ್ಲಿ ಇಲ್ಲ ತೋರ್ಸು, ಅಲ್ಲಿ ತೋರ್ಸು ಪಾಪ, ಅಲ್ಲಿ ತೋರ್ಸು. ನಮ್ಮ ಪಾಪ ಜಾಣ. ಹಂಗೆಲ್ಲ ಮಾತಾಡ್ಬಾರ್ದಪ್ಪ, ಒಳ್ಳೆ ಬುದ್ಧಿ ಕಲಿಬೇಕು. ಇದೇನಿದು ಇಂಥ ಹುಡುಗ ಆಗೈತೆ ಅಂತಾರೆ. ಒಳ್ಳೆ ಬುದ್ಧಿ ಕಲಿಬೇಕು. ಉಜ್ಜು ಉಜ್ಜು ನಾಲ್ಗೆನೆಲ್ಲ ಉಜ್ಜು. ಈಗ ಬಾಯಿ ಈಗ ಹಿಂಗೆ ಉಜ್ಜಿ ಹಿಂಗೆ ನೀರು ಒಯ್ಕೊಂಡು ಹಿಂಗೆ ಮುಕ್ಕಿಸ್ಬೇಕು. ಅಚ್ಚುಕಟ್ಟ ಮಕ ತೊಳ್ಕೋಬೇಕು. ನೀಟಾಗಿರ್ಬೇಕು ಪಾಪ ನೀನು. ನೀಟಾಗಿರ್ಬೇಕು. ನನಗೆ ನೋಡಿ ಅದ್ಯಾಕೆ ತಾಯಿ ಜಯಕ ನಿಮ್ಮ ಅಮ್ಮಗೂ ಹಂಗೆ ಬೈತಾನೆ ನಿನ್ನ? ಅಲ್ಲ ನಿನ್ನ ಮಗ ಸ್ವಾಸೆ ಎಲ್ಲ ಬೈದ್ರೆ ನಿನ್ನ ಮೊಮ್ಮಗೂ ಹೋಗಿ ಅಷ್ಟೇ ಅಂತಾನಲ್ಲ. ನೋಡಿ ಈಟ ಇದ್ದಾನೆ ಸೋಟ್ ಮೆಣಸಿಕಾಯಿ ಇದ್ದಂಗೆ ನಿನ್ನ ಹೆಂಗೆ ಬೈತಾನೆ? ನಾನು ಅಲ್ಲಿ ಉಜ್ಜುತ್ತಿದ್ನ ಪಾಪ ಅಚ್ಚುಕಟ್ಟಾಗಿ ಉಜ್ಬೇಕು. ಅಲ್ಲ ನಾಲ್ಗೆನೆಲ್ಲ ಉಜ್ಬೇಕು, ನಾಲ್ಗೆ ಮೇಗಳದೆಲ್ಲ ಹೋಗ್ಬೇಕು ಗಲೀಜು ಅಂತ ಹೇಳ್ತಿದ್ನ. ಅದಕ್ಕೆ ಹಂಗೆ ಅಂತಾನೆ. ನಂಗೆ ಕಣೆ ಒಂದಿಟ್ಟು ನಮ್ಮ ಪಾಪ ಹಂಗೇನಿಲ್ಲ ಸ್ಮಕ. ಯಾಕೋ ನಿಮ್ಮ ಅಜ್ಜಿನ ಹಂಗೆ ಬೈತೀಯ? ನಿಮ್ಮ ಅಜ್ಜಿ ಅಲ್ವೇನೋ? ಅವರಪ್ಪ ಇರು ಬೈತಾರೆ. ಎದ್ದೆಡ್ಕೆನೆ ಮಕ ತೊಳ್ಕ ಅಂತ ಹೇಳಿ ಬೈತಿರ್ತಾರೆ. ಅದಕ್ಕೆ ನಾನು ಹೇಳ್ದೆ ಅಚ್ಚುಕಟ್ಟ ತೊಳ್ಕೊಳ್ ಪಾಪ ಅಂತ ಹೇಳಿ. ತೊಳಿತೀನಿ ಅಂದ್ರೆ ಬರಲ್ ಕಣೆ. ನನಗೆ ಎದ್ದೆಡ್ಕೆನೆ ಕೈಕಾಲು ಮಕ ತೊಳ್ಕೊಂಡು ಅಚ್ಚುಕಟ್ಟ ಗಲ್ಲುಪಲ್ಲಿ ಉಚ್ಕೊಂಡು ಅಚ್ಚುಕಟ್ಟಾಗಿರ್ಬೇಕು ಲಸ್ಮಕ್ಕ ನನಗೆ. ಯಾರೇ ಆಗಲಿ ಹುಡುಗರು ಯಪ್ಪ ಆಗ ಅವರು ಶಿವಲಿಂಗಮ್ಮನ ಮಕ್ಳು ಇದ್ದಾರ ಮೊಮ್ಮಕ್ಕಳು. ಯಪ್ಪ ದೇವ್ರಿ ಯಪ್ಪ ಗೊಣ್ಣೇ ಸುರಿಸ್ಕೊಂಡಿರ್ತಾವ ಕಣೆ. ನನಗಂತೂ ನೋಡಕ್ಕೆ ಸರ್ ಬರಲ್ಲ. ಅಯ್ಯಪ್ಪ ಹುಡುಗರು ನೀಟಾಗಿರ್ಬೇಕು ಲಸ್ಮಕ್ಕ. ಗೊಣ್ಣೆ ಪಣ್ಣೆ ಸೋರಿಸ್ಕೊಂಡಿದ್ರೆ ನೋಡಕ್ಕೆ ಸರ್ ಬರಲ್ಲ. ನಮ್ಮ ಹುಡುಗನ್ನ ಅಚ್ಚೆ ಮತ್ತು ಅಚ್ಚುಕಟ್ಟಾಗಿರು ಪಾಪ ನೀನು ಅಲ್ಲುಪಲ್ಲು ಉಚ್ಕೊಂಡು ಅಂತೀನಿ. ನಮ್ಮ ಹುಡುಗ ಅದಕ್ಕೆ ಅಚ್ಚುಕಟ್ಟಾಗಿ ಅಲ್ಲುಜ್ಜು ಪಾಪ ಅಂತ ಹೇಳ್ತಾ ಇದ್ದೀನಿ. ಉಜ್ಜು ಪಾಪ ಅಲ್ಲುಜ್ಜು ಚೆನ್ನಾಗಿ ಬೆಲ್ಲ ಕಾಣ್ಬೇಕು ಹಂಗೇನೆ. ನಮ್ಮ ಪಾಪನ ಒಲ್ ನೋಡ್ರ ಏನು ಚೆನ್ನಾಗಿದ್ದಾವೆ ಹಂಗೇನೆ. ಉಜ್ಜು ನಾಲ್ಗೆನೆಲ್ಲ ಉಜ್ಜು, ಹಿಂಗೆ ದವಡೆಗಳವೆಲ್ಲ ಉಜ್ಜು, ಹಿಂಗೆ ಮಾಡ್ಕೊಂಡು ಉಜ್ಜು. ಅಲ್ಲ ಅಚ್ಚುಕಟ್ಟಾಗಿ ಉಜ್ಬೇಕು. ಅಚ್ಚುಕಟ್ಟಾಗಿ ಅಲ್ಲುಜ್ಜಿ ಮಕ ತೊಳ್ಕ ಹಂಗ ನಿಮ್ಮ ಅಪ್ಪ ಬೈತಾನೆ ಪಾಪ ಮಕ ತೊಳ್ಕೊಂಬಿಲ್ಲ ಅಂದರೆ. ಯಾತ್ಲೋಸ್ ಮಕ್ಕಯ್ಯ ಯಾಕ ಹಿಂಗೆ ನೋಡ್ಕೆ ನಿನ್ಕೊಂಡು ಇವಳು ಜಯಕೈ ಮೊಮ್ಮಗುಗೆ ಉಜ್ಜದ ಪ್ರಾಕ್ಟೀಸ್ ಮಾಡಿಸ್ತಾ ಇದ್ದಾಳೆ. ಪಾಪ ಹಿಂಗೆ ದವಡೆ ಉಜ್ಜು ನಾಲ್ಗೆ ಉಜ್ಕೆ ಅಂತ ಹೇಳ್ತಾ ಇದ್ದಾಳೆ. ಹುಡುಗ ನೀನು ನೋಡಿ ಹಸಿಕೆ ಅಂಬುತ್ತದು. ನೀನು ನೋಡಿ ಹಸಿಕೆ ಅಂಬುತ್ತಲ್ಲ ಹುಡುಗ. ಹಂಗೆ ನಮ್ಮ ಪಾಪ ಒಂದಿಟ್ಟು ನಮ್ಮಂಗೇನೆ. ಒಂದಿಟ್ಟು ಸಿಟ್ಟು ಜಾಸ್ತಿ ನಮ್ಮ ಹುಡುಗಿಗೆ. ಒಂದಿಟ್ಟು ಸಿಟ್ಟು ಯಾಕನ ಮಾತಾಡಿದೆ ಹಂಗೆ ನಮ್ಮ ಹುಡುಗ ಒಂದಿಟ್ಟು. ಅಲ್ಲ ನಿನಗೆ ಆ ಹುಡುಗನು ಮರ್ಯಾದೆ ಕೊಡಲ್ಲ ಜಯಕೈ. ಹೆಂಗೆ ಮಾತಾಡುತ್ತೆ ನೋಡಿ ಹಸಿಕೆ ಅಂಬುತ್ತೆ. ಬಾಯಿ ಒಂದಿಟ್ಟು ಒಯ್ಯಲ್ಲಮ್ಮ ನೀನಂತೂ ಹೇಳತ್ತ. ಅದನ್ನೇನು ಹಂಗೇನೆ ಪಾಟಿ ಉಪ್ತಾ ಇದ್ರೆ ಅದು ನಿನ್ನ ನೋಡಿ ಹಸಿಕೆ ಅಂಬುತ್ತಲ್ಲ ಈಟೈತಿ. ಅವ್ರ ಅಪ್ಪ ಅಮ್ಮನೇ ಅಂಬ್ತಾರೆ ನಿನ್ನ ನೋಡಿ ಹಸಿಕೆ ಅಂತ ಹೇಳಿ. ಅಂತಂದ್ರೆ ನಿನ್ನ ಮೊಮ್ಮಗನು ಆಲೇನೆ ನಿನ್ನ ನೋಡಿ ಹಸಿಕೆ ಅಂತಾನಲ್ಲೇ ತಾಯಿ ಜಯಕಯ್ಯ ನಿನ್ನ. ಬಿಡು ಅವೇನು ಹುಡುಗ್ರ ಆಟ. ಹುಡುಗ್ರು ಅವೇನೇ ನೀನು ದೊಡ್ಡರೀನಿ ಇರ ಅಂತಮ್ಗೇನು ಗೊತ್ತು ನೋಡಿಲ್ಲ ಸ್ಮಕ್ಕ. ಅವೇ ಹುಡುಗರು ಒಯ್ಯಕ್ಕಾಗುತ್ತೆ. ಹೇಳು ಅವರಪ್ಪ ಇನ್ನ ಬೈದ್ರಿ ನೀನು ನಡಿಯ ಸಿಕ್ ನೀನೇ ನಡಿಯ ಅಂತೀನಿ ನಾನು. ಹುಡುಗಂಬಕ್ಕಾಗುತ್ತೆ ನಮ್ಮ ಹುಡುಗನ್ನ ನೀನು ಸುಮ್ಮನಿರು. ಅಲ್ಲ ಯೋಟನ ಹಂಗೆ ಕೋಲಿಸ್ಬಾರ್ದು. ಅವರಪ್ಪ ಅಮ್ಮಯ್ಯ ಆದರೆ ಬಿಡಪ್ಪ ದೊಡ್ಡಾರ ಅವ್ರು ಅಂತಾರೆ ಅನ್ಬೋದು. ಅಲ್ಲ ಅವಳು ಬಂದಿರೋ ಸಾಸ್ಯನು ಅವಳು ಅನ್ಬಾರ್ದೇವಳು. ಅವಳು ಬಂದಿರೋಳು ಅವಳು ಅಂತಾಳೆ ನೀನು ನೋಡಿ ಹಸಿಕೆ ಅಂತ ಹೇಳಿ. ಅಲ್ಲ ನಿನ್ನ ಮಗ ಅದವನು ಅವಳು ನೆತ್ತಿ ಮೇಲೆ ಕಿಕ್ಕೊಂಡವನಿ. ನಿನಗೆ ಮರ್ಯಾದಿಲ್ಲ ನೋಡಿ ಹಸಿಕೆ ಅಂತ ನಿನ್ನ ಮೊಮ್ಮಗನು ಅಂಬಂಗಾದ್ನಲ್ಲ ನಿನಗೆ ಎಲ್ಲೋದ್ರೂ ಮರ್ಯಾದಿಲ್ಲ ಜಯಕ್ಕಯ್ಯ. ಅಂತಾರ್ತ ಅವೆಲ್ಲ ನಾನೇ ತಲೆ ಕೆಡಿಸ್ಕೊಂಬಲ್ಲ ರಾಧಮ್ಮ. ಸುಮ್ಮನೆ ಅವನ್ನೆಲ್ಲ ಹೇಳಕ್ಕೆ ಹೋಗ್ಬೇಡ ನೀನು. ಅಂಥವೆಲ್ಲ ಮಾತಾಡಬಾರ್ದು, ನಿನಗೆ ಗೊತ್ತಾಗಲ್ಲ. ಸುಮ್ಮನಿರಬೇಕು. ಏನು ಬಿಡು ಅವ್ರೇನೋ ಮಾಡ್ಕೊಂತಾರಲ್ಲ ಏನು ಅಂತೇಳಿ ಸುಮ್ಮನಿರ್ಬೇಕು. ಅವನ್ನೆಲ್ಲ ಹೇಳ್ಬಾರ್ದು. ಮನೆ ಅಂದಮೇಲೆ ಸಮಸ್ಯೆ ಇದ್ದೇ ಇರ್ತವೆ. ನಮ್ಮ ಹುಡುಗನೂ ಬೈತಾನೆ, ನನ್ನ ಸೊಸೆನೂ ಬೈತಾಳೆ, ಎಲ್ಲರೂ ಬೈತಾರೆ, ನನ್ನ ಮೊಮ್ಮಕ್ಕಳನ್ನು ಬೈತಾರೆ, ಎಲ್ಲರೂ ಬೈತಾರೆ. ಸುಮ್ಮನಿರು, ಅದನ್ನೇ ಒಂದು ಹೇಳ್ಬಾರ್ದು. ಅಡಿ ನಮ್ಮ ಪಾಪಗೆ ಅಲ್ಲುಜ್ಜಿಸ್ತೀನಿ. ಉಜ್ಜಪ್ಪ ಬರಮ್ಮ ಉಜ್ಜಿಸ್ತೀನಿ ಬರಪ್ಪ. ಇಲ್ಲೋಡಿ ಪಾಪ ಹಿಂಗೆ ನಾಲ್ಗೆ ಇದ್ರ ಮ್ಯಾಗದೆಲ್ಲ ಹಿಂಗೆ ಉಚ್ಕೋಬೇಕು. ಹಿಂಗದು ಹಿಂಗ್ಲು ಬ್ರೆಸ್ನಾಗ ಹಿಂಗೆ ಉಚ್ಕೋಬೇಕು. ಇವೆಲ್ಲನ ಬ್ರೆಸ್ನಾಗೆ ಹಿಂಗೆ ಮಾಡಿ ಉಚ್ಕೋಬೇಕು. ದವಡೆಗೆ ಹಿಂಗೆ ಕೆಳಗೆಲ್ಲ ಉಚ್ಕೋಬೇಕು. ದವಡೆಗೆ ಹಿಂಗೆಲ್ಲ ಉಚ್ಕೋಬೇಕು. ನನಗೆ ಟೇಸ್ಟ್ ಇಕ್ಕನೆ ಪಾಪ. ಅಲ್ಲ ನೋಡ್ಲಸ್ ಮಕ್ಕಯ್ಯ ಮೊಮ್ಮಗನೇ ಮರ್ಯಾದೆ ಕೊಡಲ್ಲ. ನಿನ್ನೆ ಈಟೈತೆ ನಿನ್ನ ನೋಡಿ ಹಸಿಕೆ ಅಂಬುತ್ತೆ. ಮಗ ಸೊಸೆನೇ ನಿನ್ನ ನೋಡಿ ಹಸಿಕೆ ಅಂಬ್ತಾರೆ. ಅಂತಾದ್ರಾಗೆ ಈ ಹುಡುಗನು ಅಂಬುತ್ತಲ್ಲ ಹೇಳತ್ತ. ಆ ಹುಡುಗಗ ಅಂತ ಬುದ್ಧಿನೇ ಕಲ್ಸ್ಯಾರ ಅವ್ರ ಅಪ್ಪ ಅಮ್ಮಯ್ಯ. ಅವ್ರ ಅಜ್ಜಿ ಬಿಡತ್ತವ ಅವಳು ಎಂತಳನಾಗಲಿ ಅಜ್ಜಿ ಅಂತ ಮರ್ಯಾದೆ ಕೊಡ್ಬೇಕಣಪ್ಪ ಅಂತ ಹೇಳಲ್ಲ. ನೋಡಿ ಹಸಿಕೆ ಅನ್ನೋ ಅಂತ ಅವ್ರ ಅಪ್ಪ ಅಮ್ಮ ಹೇಳ್ಕೊಟ್ಟವ್ರಿ. ಅದಕ್ಕೆ ಆ ಹುಡುಗ ಹಾಕ್ಲಲ್ಲ ನಿನ್ನ ನೋಡಿ ಹಸಿಕೆ ಅಂಬುತ್ತೆ.
ಆಗ ಅವಳು ಒಂದವಳಲ್ಲ ಸಾಸಿ ಅವಳು ಗಿಮಳ್ನಂತಾಳು ಜಯಮ್ಮ ಸಾಸೆ ಇವಳಿನ ಜಯಮ್ಮಿನ ಯಾಗನ ತಿಕ್ಕಿ ಕೊಡ್ತಾಳೆ ಅವಳು ಕಂಗಾಲ್ ಗೆಟ್ಲವಡಿ ಬಂದಿರಳಿ ಈಟಿ ಸಿಕ್ಬಿಡಲ್ಲ ಯಾರಿಗೂನು ಅಂತ ನಮ್ಮ ಸೌತಿ ಅವಳು ತೆಗಿ ಅವಳು ಹೇಳ್ಕೊಡ್ತಾಳ ಹುಡುಗಿಗೆ ಹಿಂಗನ್ನು ಪಾಪ ಅಂತ ಹೇಳ್ಕೊಡ್ತಾಳ ಅವಳಿಗೆ ಮಗ ಒಂದೇಟ್ಕೆನೆ ಅಯ್ಯೋ ನನ್ನ ಮಗ ಜೋರು ಮಾಡ್ತಾನೆ ಅಂತ ಸರಿಯಾಗುತ್ತೆ ಆಮೇಲೆ ಅವಳನ್ನೇ ಇಟ್ಕೊಂಡು ಒಯ್ತಂತಾಡಿ ಆಮೇಲೆ ಇವಳು ಜಯಮ್ಮನ ಹೊರ ಕಳಿಸ್ದಂಗೆ ಇವನು ಮಗ ಇದು ಸೋಟ್ ಮೆಣಸಿಕಾಯಿ ಅಂತದ ಅದು ಹೊರ ಕಳಿಸುತ್ತೆ ಅದೇಟೈತೆ ಬಾಬಾ ಅದು ಏನು ಮೆರೆದೋಗುತ್ತೆ ಈಟೈತೆ ಹಂಗೆ ಸೋಟ್ ಮೆಣಸಿಕಾಯಿ ಇದ್ದಂಗೆ ಹಂಗೆ ಸೊಣಕ್ಲಾಗಿ ಅವನಿ ಹಂಗೆ ಮೆರೆದೋಗ್ತಾನೆ ಹಂಗೆ ಯಾರನ್ನ ಹುಡುಗರು ಹೆಂಗೆ ಜೋರು ಮಾಡುತ್ತೆ ತಡಿ ಅವಳಿಗೂ ಇದಾವೆ ಜಯಮ್ಮನ ಹೊರಗೆ ಅತ್ತೆಂಗೆ ಕಳಿಸ್ದಂಗಲ್ಲ ಅವನು ಕಳಿಸ್ತಾನೆ ಅವನು ಹೆಂಡತಿ ಬಂದಮೇಲೆ ಹುಡುಗರಿಗೆ ಹಿಂಗೆ ಕಲಿಸ್ಬಾರ್ದು ದೇವರಾಣಿಗೆ ಎರಡು ಬಿಡಬೇಕು ನೋಡಿ ಹಸಿಕೆ ಅಂದಂಗೆ ಇವಳು ಜಯಮ್ಮ ಸರಿಯೇ ಬಿಡೋಣ ಬಾಯಿಗೆ ಹೇಳ್ದ ನೀನು ಯಾವನ ನನ್ನ ಹಸಿಗೆ ಹೋಗೋಂಬಕ್ಕೆ ಅಂತೇಳಿ ಸರಿಯೇ ಬಿಡೋಣ ಆ ಹುಡುಗನ ತಗೊಂಡು ನಿಶೆಂಡು ಹೊಲ್ಕಿಸಿತಾಳಲ್ಲಿ ಅತ್ತೆ ಮತ್ತೆ ಸಾದ್ರ ಸುಮ್ಮನಿರು ಅವಳು ಹೆಂಗೆ ಬೇಕಂಗೆ ಅನ್ನಿಸ್ಕೊಂತಾಳ ಹುಡುಗರ್ತಾಗೆಲ್ಲ ಅನ್ನಿಸ್ಕೊಂಬ ಅಂಥದ್ದೇನು ಅವಳಿಗೆ ಗೊತ್ತಾಗಲ್ವಿ ಅವಳು ಹಂಗೆ ಸರಿಯಾಗುತ್ತೆ ಆದರೆ ಹುಡುಗ ಹಂಗಂಬುತ್ತೆ ಎಂಬುದು ಗೊತ್ತಾಗಲ್ಲ ಅದಕ್ಕೆ ಸುಮ್ಮನೆ ಹೊಲ್ಕಿಸಿತೈತಿ ಏನು ಮಾಡೋಣ ಇವಳೇ ವಾಸೆ ಕಣೆ ಅಂತಾಳನಾಗಲಿ ಜಯಮ್ಮನೇ ವಾಸೆ ಆಗ ಅವಳು ಬಂದಿರೋನ ಸತಿ ಇದ್ದಾಳಲ್ಲ ಅವಳು ಒಳ್ಳೆಯಳಲ್ಲ ಜಯಮ್ಗಿನ್ನ ಬಿಲ್ಡಪ್ ಕಾತಿ ಜಯಮ್ಮನ ಒಂಥರ ತರ್ಬೋದು ಅವಳು ತರೋಕ್ಕಾಗಲ್ಲ ಅಂತ ನನ್ನ ಸತಿ ಅವಳು ನೀನು ಹೇಳ್ಬೇಡ ನೀನು ನೋಡಿ ಆಶಿಕೆ ನನಗೇನು ಹೇಳ್ಬೇಡ ನೀನು ಯಾಕೆ ಪಾಪ ಹುಲ್ಲುಜ್ಬೇಕು ನೀಟಾಗಿ ನಿಮ್ಮ ಅಪ್ಪ ಒಯ್ತಾನೆ ನೋಡು ಕೋಲ್ ತಂತಾನೆ ಕೋಲು ದೊಣ್ಣೆ ತಾಮಲ್ವೇ ನಿಮ್ಮ ಅಪ್ಪಯ್ಯ ನೋಡಿಲ್ವೇ ದೊಣ್ಣೆ ತಾಮ್ತಾನೆ ದೊಣ್ಣೆ ಎಲ್ಲರಿಗೂ ಸರಿಯಾಗಿ ತಾಮ್ತಾನೆ ನಿಮ್ಮ ಅಪ್ಪ ದೊಣ್ಣೆನಾ ಇವಳು ಅಂತಾಳೆ ಸುಮ್ಮನೆ ಅಲ್ಲಿ ಇಲ್ಲೂ ಓಡಾಡೋದು ಅಲ್ಲಿ ಇಲ್ಲೂ ಕೂತ್ಕೊಂಡು ಮಾತಾಡೋದು ಹಿಂಗೆ ಮಾಡ್ತಾಳೆ ಇವಳು ನಮ್ಮ ಜಯ ಕೈಗೂ ಬುದ್ಧಿ ಇಲ್ಲ ಕಣೇ ರದಮ್ಮ ಅಲ್ಲಿ ಏನೇನು ಸಣ್ಣ ಮಕ್ಕಳು ತಗೋ ಸಾದ್ರ ಮಾಡಬಾರ್ದು ಇನ್ನು ಅಲ್ಲುಜ್ಜು ಹಂಗುಜ್ಜು ಪಾಪ ಹಂಗುಜ್ಜು ಅಂತ ಹೇಳುತ್ತಿ ಅದಂಗೆ ಹಂಗೆ ಬೇಕು ಹಂಗೆ ಮಾತಾಡುತ್ತೆ ಹಂಗೇನೆ ಹೇಳತ್ತ ಹುಡುಗರು ಒಳ್ಳೆ ಬುದ್ಧಿ ಕಲಿಸ್ಬೇಕು ಇಂಥ ಕೆಟ್ಟ ಬುದ್ಧಿ ಕಲಿಸ್ಬಾರ್ದು ಲಸ್ ಮಕ್ಕಯ್ಯ ನನ್ನಂತಾಳಾದ್ರೆ ಇಲ್ಲಡಕ್ಕೆ ಹೋಗಿ ಪಟ್ಟ ಮಂಗನ ಬಾಯಿಗೆ ಬಿಡ್ತಿದ್ದೆ ಇನ್ನು ಹೋಲ್ಕಿಸಿತ್ತಾಳೆ ಜಯಕ್ಕೈ ಆ ಹುಡುಗನ ಮಾತಿಗೆ ಸುಮ್ಮನೆ ಅವಳಿಗೆ ಗೊತ್ತಾಗುತ್ತೆ ಇವಾಗ ಗೊತ್ತಾಗಲ್ಲ ಆಮೇಲೆ ಎಳಿತಾರಲ್ಲ ಹೊರಕ್ಕೆ ಅವಾಗ ಗೊತ್ತಾಗುತ್ತೆ ಆಲೆ ಇವಾಗ ಮಗ ಹೊರಗೆ ಹಾಕಿದ್ದ ನಿನ್ನ ನೋಡಿ ಯಶಿಕ್ ನಿನ್ನ ಮನೆಯಾಗ ಇರಬೇಡ ಅಂತ ಬ್ಯಾಗ್ ತೆಗ್ದು ಹೊರಕ್ಕೆ ಎಸ್ತಿದ್ದ ಹಂಗಂದ್ರೆ ಇವಳಿಗಿನ್ನ ಬುದ್ಧಿ ಇಲ್ಲ ಅಲ್ಲ ಇವಾಗ ಗೊತ್ತಾಗಲ್ಲ ಇವಾಗೇನು ಹೊಲ್ಕಿಸಿ ಹಂಗಾಗುತ್ತೆ ದಂಡವಾದ್ಮೇಲೆ ಗೊತ್ತಾಗುತ್ತೆ ತಡಿ ಹೋಗಿ ಸಾಕಿಪಟ್ಟು ಉಪ್ತು ಪಾಪ ನುಂಗ್ಬಾರ್ದು ನುಂಗ್ಬಾರ್ದು ಕಣಪ್ಪ ಹೋಗಿ ಬಾಯಕ್ಕೆ ನೀರು ಹಾಕ್ಕೊಂಡು ಮುಕ್ಕಳಿಸಿ ಒಂದು 2-3 ಸತಿ ಮುಕ್ಕಳಿಸು ಅಚ್ಚಕಟ್ಟ ಸೋಪ್ ಹಾಕ್ಕೊಂಡು ಮಕ ತೊಳ್ಕೊಂಡು ಪೌಡ್ರ್ ಹಾಕಿ ಹೋಗಪ್ಪ ಹೋಗು ಪಾಪ ಜಾಣ ಹೋಗಪ್ಪ ಮುಕ್ಕಳಿಸ್ ಬಾಯ ಹಿಂಗೆ ಒಯ್ಕೊಂಡು ಹಿಂಗೆ ಕೈಯಾಗ ಒಂದು ಪಟ್ಟು ಉಜ್ಜು ನೀರು ಬಾಯಕ್ಕೆ ಒಯ್ಕೊಂಡು ಮುಕ್ಕಳಿಸ್ಬೇಕು ಪಾಪ ಅವಾಗಾದರೆ ಎಲ್ಲ ಗಲೀಜು ಹೋಗುತ್ತೆ ಗಲೀಜಿರುತ್ತೆ ಕಣಪ್ಪ ಬಾಯಿ ವಾಸನೆ ಬರುತ್ತೆ ಪಾಪ ಅಚ್ಚುಕಟ್ಟಾಗಿ ಒಲ್ಲದ್ಲಿಲ್ಲ ಅಂದರೆ ವಾಸನೆ ಬರುತ್ತೆ ಬರೀ ಹೇಳ್ತಾಳೆ ಹುಡುಗಿಗೆ ಅದಂಗೆ ಹೆಂಗೆ ಮಾತಾಡುತ್ತೆ ಹೇಳತ್ತ ಅವಳು ಬಿಲ್ಡಪ್ ಕೇಳ್ತಾಳೆ ನೋಡಿ ಜಯ್ಯಮ್ಮ ಅವ್ರ ಮೊಮ್ಮಗು ಹೆಂಗೆ ಚೆನ್ನಾಗಿ ಕಲ್ಲುಜ್ಜಿಸ್ತಾ ಇದ್ದಾಳೆ ಅಂತ ಎಲ್ಲ ನೋಡಲಿ ಎಲ್ಲ ಕೇಳಿಸ್ಕೊಂಬ್ಲಿ ಅಂತ ಹೇಳಕ್ಕೆ ಹೋಗ್ತಾಳೆ ಆದ ಹುಡುಗ ಹೆಂಗೆ ಬೇಕು ಹಂಗೆ ಮಾತಾಡುತ್ತೆ ಹೇಳತ್ತ ಅವಳು ಇಲ್ಲಿ ಸಣ್ಣಿಂಗಕ್ಕ ಬೇರೆ ಮಾತಾಡ್ಸಲ್ವಲ್ಲ ಅವರೆಲ್ಲ ಕೇಳಿಸ್ಕೊಂಬ್ಲಿ ಅಂತ ಹೇಳ್ತಾಳೆ ಪಾಪ ಅಚ್ಚುಕಟ್ಟಾಗಿ ಅಲ್ಲದ್ಬೇಕು ಅಚ್ಚುಕಟ್ಟಾಗಿರ್ಬೇಕು ಪಾಪ ಹಂಗಿರ್ಬೇಕು ಹಿಂಗಿರ್ಬೇಕು ಅಂತ ಹೇಳ್ತಾಳೆ ನೋಡ್ತಿರ್ಗ ಹುಡುಗಂತಾಗ ಅನ್ನಿಸ್ಕೊಂತಾಳೆ ಅವರೆಲ್ಲರಿಗೆಲ್ಲ ಅನ್ನಿಸ್ಕೊಂಡ್ರೆ ಅವಳಿಗೆ ಓಟು ಇದಾಗುತ್ತೆ ಎಂಬುದು ಗೊತ್ತಾಗಲ್ಲ ಅವಳಿಗೆ ನೋಡಿದ್ರಲ್ಲ ವೀಕ್ಷಕರೇ ಜಯ್ಯಮ್ಮ ಬಿಲ್ಡಪ್ಪಿಗೆ ಮೊಮ್ಮಗುಗೆ ಉತ್ಸಕ್ಕೆ ಹೋಗ್ತಾಳೆ ಪಾಪ ನಾಗೇನೆಲ್ಲ ಉಚ್ಕೋಬೇಕು ಅಲ್ಲಿ ಉಚ್ಕೋಬೇಕು ಇಲ್ಲಿ ಉಚ್ಕೋಬೇಕು ಮಕ ತೊಳ್ಕೋಬೇಕು ನೀನು ಬಾಯಕ್ಕೆ ನೀರು ಹಾಕೊಂಡು ಮುಕ್ಕಿಸ್ಬೇಕು ಅಂತ ಹೇಳಕ್ಕೆ ಹೋಗ್ತಾಳೆ ಆದರೆ ಆ ಹುಡುಗ ಹೆಂಗೆ ಮಾತಾಡುತ್ತೆ ಆ ಹುಡುಗನೂ ಹೆಂಗೆ ಬೇಕು ಹಂಗೆ ಎಂಬುತ್ತೆ ಇವಳು ನಾವು ಅಪ್ಪಯ್ಯಮ್ಮಯ್ಯ ಒಳ್ಳೆ ಬುದ್ಧಿ ಕಲಿಸಿಲ್ಲ ಹುಡುಗಿಗೆ ಹಂಗೆ ಮಾತಾಡುತ್ತೆ ಒಯ್ಯ ಸಿಕ್ಕಿ ಎಂಬುತ್ತೆ ಅಜ್ಜಿ ಎಂಬುದು ಒಂದಿಟ್ಟು ಮರ್ಯಾದೆ ಕೊಡಲ್ಲ ಹಂಗೆ ಮಾತಾಡುತ್ತೆ ಇವಳು ಇನ್ನು ಉಳ್ಕಿಸಿತಾಳೆ ಜಯ್ಯಮ್ಮ ಹೋಗಿ ಬಾಯಿ ಬಂದಿಟ್ಟು ಬೇಡಾದ ಓಕೆ ವೀಕ್ಷಕರೇ ನಿಮ್ಮೂರಾಗೂ ಯಾರನ್ನ ಇಂಥರಿದ್ರೆ ಕಾಮೆಂಟ್ ಮಾಡಿರಿ ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ ಇನ್ನೂ ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪು ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಹಾಗೆ ನಿಮ್ಮ ಸ್ನೇಹಿತರಿಗೆ ಎಲ್ರಿಗೂ ವಾಟ್ಸಪ್ ಫೇಸ್ಬುಕ್ ಮುಖಾಂತರ ವಿಡಿಯೋನ ಶೇರ್ ಮಾಡಿ ಓಕೆ ವೀಕ್ಷಕರೇ ಧನ್ಯವಾದಗಳು.